ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಫ್ರೆಂಡ್ಸ್, ನನ್ನ ಚಾನಲ್ನ ಮೊದಲನೇ ವಿಡಿಯೋಸ್ ಇದು. ಫ್ರೆಂಡ್ಸ್, ಇವತ್ತು ಶನಿವಾರ ವಾರ ಆಗಿರೋದ್ರಿಂದ ನೆಲ ಮಾಪ್ ಮಾಡೋದಕ್ಕೆ ಅಂತಂದು ಮೊದಲಿಗೆ ಒಂದು ಇಡೀ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ ಒಂದು ಸ್ವಲ್ಪ ಹಸಿಂದು ಗಂಜಲ ಬರುತ್ತಲ್ಲ, ಆ ಗಂಜಲ ಕೂಡ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಇದು ಊರಿಂದ ಅಮ್ಮ ತಗೊಂಡು ಬಂದು ಕೊಟ್ಟಿದ್ರು. ಹಾಗೆಯೇ ಈ ಮಕ್ಕಳೆಲ್ಲ ಇರ್ತಾರಲ್ಲ, ಈ ಡೇಟಾದಾಗೆಲ್ಲನೂ ಮನೆಗೂ ಸ್ವಲ್ಪ ಹಾಕ್ಕೊಳ್ತೀನಿ. ಅದಕ್ಕೋಸ್ಕರ ಅಂತಂದು ಯಾವಾಗಲೂ ಒಂದು ವಾಟ್ರ್ ಬಾಟ್ಲಲ್ಲಿ ಗಂಜಲ ನಮ್ಮ ಮನೇಲಿ ಯಾವಾಗಲೂ ಇರುತ್ತೆ, ನಾನು ತರಿಸಿಟ್ಕೊಂಡಿರ್ತೀನಿ. ಅದಾದಮೇಲೆ ಇವಾಗ ನೋಡಿ, ಒಂದು ಚಿಟಿಕೆಯಷ್ಟು ಅಡುಗೆ ಅರಿಶಿನ ಪುಡಿ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಇದ್ರ ಜೊತೆಗೆ ಇವಾಗ ಒಂದು ಸ್ವಲ್ಪ ಲೈಸರ್ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಆ ನೆಲ ಒಳಗಡೆಯಿಂದ ಆಚೆವರೆಗೂ ಮಾಪ್ ಮಾಡ್ಕೊಂಡು ಬರ್ತೀನಿ. ಯಾಕಂದರೆ ನಮ್ಮ ಮನೆಯಲ್ಲಿ ಯಾವುದೇ ಒಂದು ನಕಾರಾತ್ಮಕ ಶಕ್ತಿ ಇದ್ದರೂ ಅದನ್ನು ಆಚೆ ಹಾಕೋದಕ್ಕೆ ಇದು ಉಪ್ಪು ಹಾಗೆಯೇ ಗಂಜಲ ಅದು ನಕಾರಾತ್ಮಕ ಶಕ್ತಿನೆಲ್ಲ ಆಚೆ ಹಾಕಿ ಸಕಾರಾತ್ಮಕ ಶಕ್ತಿನ ಮನೆ ಒಳಗಡೆ ಎಳೆಯುತ್ತಂತೆ. ಅದಕ್ಕೋಸ್ಕರವಾಗಿ ನಾನು ಪ್ರತಿ ಶನಿವಾರ ಒಟ್ಟಿನಲ್ಲಿ ಆ ನೆಲ ಮಾಪ್ ಮಾಡೋವಾಗೆಲ್ಲ ಈ ಥರ ಇದಿಷ್ಟು ಹಾಕ್ಕೊಂಡು ನಾನು ನೆಲ ಮಾಪ್ ಮಾಡಿಕೊಂಡು ಶನಿವಾರ ವಾರ ಮಾಡ್ತೀನಿ. ಹಾಗಾಗಿ ನೆಲ ಎಲ್ಲ ಒರೆಸ್ಕೊಂಡು ಬರ್ತಾಯಿದ್ದೀನಿ. ನೋಡಿ, ಪ್ರತಿ ಶನಿವಾರ ನಾನು ಎಷ್ಟೊತ್ತಿದ್ರೂ ನಾನು ಸ್ನಾನ ಮಾಡ್ಕೊಂಬಂದು ಪೂಜೆ ಮಾಡೋದಕ್ಕೆ ಮುಂಚೆ ನೆಲ ಎಲ್ಲ ಮಾಪ್ ಮಾಡಿಕೊಂಡು ಹಾಗೆಯೇ ಸ್ಲ್ಯಾಬು ಸ್ಟವ್ ಎಲ್ಲ ಒರೆಸ್ಕೊಂಡು ಅದಾದಮೇಲೆ ಪಾತ್ರೆ ಎಲ್ಲ ತೊಳ್ಕೊಂಡು ಯಾವುದೇ ಒಂದು ಎಂಡ್ಲು ತಟ್ಟೆ ಲೋಟ ಈ ಪಾತ್ರೆಗಳು ಇರಬಾರ್ದು, ಆ ಥರ ಎಲ್ಲ ಕ್ಲೀನ್ ಮಾಡಿಕೊಂಡು ನೆಲ ಎಲ್ಲ ಮಾಪ್ ಮಾಡಿಕೊಂಡು ಅದಾದಮೇಲೆ ಸ್ನಾನ ಮಾಡ್ಕೊಂಬಂದು ದೇವ್ರ ಪೂಜಾ ಸಾಮಾನೆಲ್ಲ ತೊಳ್ಕೊಂಡು ನಾನು ದೇವ್ರ ವಾರ ಪೂಜೆ ಮಾಡ್ತೀನಿ. ಹಾಗಾಗಿ ನೆಲ ಒರೆಸ್ಕೊಂಡು ಬರ್ತಾಯಿದ್ದೆ. ನನ್ನ ಮಗ ಈ ನಮ್ಮನೆ ಪಕ್ಕದಲ್ಲಿ ಫೈನಾನ್ಸ್ನವ್ರು ಅವ್ರದ್ದು ಯಾವಾಗಲೂ ಒಬ್ಬರು ಇಲ್ಲಿ ಕೆಳಗಡೆನೇ ಆಫೀಸ್ ಐತೆ, ನಮ್ಮ ಮನೆ ಪಕ್ಕದಲ್ಲಿ ಮನೆ ಮಾಡ್ಕೊಂಡಿದ್ದಾರೆ, ರೂಮ್ ಮಾಡ್ಕೊಂಡು. ಅವ್ರದ್ದು ಬೈಕು ಯಾರೋ ತಗೊಂಡೋಗಿದ್ರಂತೆ. ಅಮ್ಮ ಅಣ್ಣನಿಗೆ ತಿಂಡಿ ತರೋಕ್ಕೆ ಬೈಕ್ ಕೀ ಬೇಕಂತೆ, ಕೊಡಮ್ಮ ಅಂತ ಅಂದು ಕೇಳಿ ಇಸ್ಕೊಂಡು ಹೋದ. ಅದಾದಮೇಲೆ ನಾನು ನೆಲ ಮಾಪ್ ಮಾಡಿದ್ದೆಲ್ಲ ಆಯಿತು. ಇವಾಗ ದೇವ್ರ ಪೂಜಾ ಸಾಮಾನೆಲ್ಲ ಪೀತಾಂಬರಿ ಪುಡಿಯಿಂದ ಎಲ್ಲ ಬೆಳಗಿಟ್ಕೊಂಡಿದ್ದೀನಿ. ಇವಾಗ ಒಂದೊಂದನ್ನೇ ತೊಳೆದ್ಬಿಟ್ಟು ನೀಟಾಗಿ ಒಂದು ಬಟ್ಟೆಯಿಂದ ಒರೆಸಿ ತೆಗೆದಿಡ್ತಾಯಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಆಗ್ತವೆ. ಏನಪ್ಪ ಅಂತಂದರೆ, ನಾನು ಮೊದಲು ಸಬೀನ ಹುಣ್ಸೆಹಣ್ಣು ಹಾಕಿ ತೊಳೆವೆ. ಒಂದು ಸ್ವಲ್ಪ ಏನಾದರೂ ಈ ನೀರಿನ ಕಲೆ ಇತ್ತು ಅಂತಂದರೆ ಅದು ಎಷ್ಟು ಜಿರು ಹೋಗ್ತಾ ಇರಲಿಲ್ಲ. ಅದಕ್ಕೋಸ್ಕರ ಮೀಶೋದಲ್ಲಿ ಪೀತಾಂಬರಿ ಪುಡಿ ಬರುತ್ತಲ್ಲ, ಅದನ್ನು ಆ ಡಬ್ಬದಲ್ಲಿ ಬರುತ್ತಲ್ಲ, ಅದನ್ನೊಂದು ಡಬ್ಬ ತರಿಸ್ಕೊಂಡು ಈಗ 1-2 ವಾರದಿಂದ ನಾನು ಪೀತಾಂಬರಿ ಪುಡಿಯಿಂದನೇ ದೇವ್ರ ಪೂಜಾ ಸಾಮಾನೆಲ್ಲ ನೀಟಾಗಿ ಬೆಳಗ್ಬಿಟ್ಟು ತೊಳೆದು ಒರೆಸಿಟ್ಕೊಳ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರ್ತವೆ. ನೀರಿನ ಕಲೆ ಯಾವುದು ಮಾರ್ಕು ಇರೋದಿಲ್ಲ, ಅದ್ರ ಮೇಲೆ ಒರೆಸಿಟ್ಬಿಟ್ರೆ ಯಾವುದೂ ಇರೋದಿಲ್ಲ. ಇವಾಗೆಲ್ಲ ಪೂಜಾ ಸಾಮಾನೆಲ್ಲ ಒರೆಸಿ ಇಟ್ಟಿದ್ದೀನಿ. ಒಂದು ಬಟ್ಟೆಯಿಂದ, ಕಾಟನ್ ಬಟ್ಟೆಯಿಂದ ನೀಟಾಗಿ ಒರೆಸಿ ಇಟ್ಕೊಂಡಿದ್ದೀನಿ. ಹಾಗೆಯೇ ಇಲ್ಲಿ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ದೇವ್ರ ಫೋಟೋಗಳ್ನು ಕೂಡ ಎಲ್ಲ ಒರೆಸಿ ಇಟ್ಕೊಂಡಿದ್ದೀನಿ. ಇವಾಗ ಏನಿದ್ರು ಗಂಧ ಅರಿಶಿನ ಕುಂಕುಮ ಇಟ್ಟು ಹೂವು ಇಟ್ಟರೆ ಆಯಿತು. ಹಾಗೆಯೇ ಕಟ್ಲೆಗಳಿಗೂ ಕೂಡ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ಒರೆಸಿ ಇಟ್ಟಿದ್ದೀನಿ. ಅವಕ್ಕೂ ಅಷ್ಟೇ ಕುಂಕುಮ ಇಟ್ಟು, ಗಂಧ ಕುಂಕುಮ ಇಟ್ಟು ಹೂವು ಇಟ್ಟು 2 ದೇವರಿಂದು ಕಟ್ಲೆಕಾಯಿ ಇದ್ದಾವೆ. ಒಂದು ನಮ್ಮ ಮನೆ ದೇವ್ರದ್ದು, ಹಾಗೆಯೇ ಒಂದು ನಮ್ಮ ಊರಿನ ದೇವ್ರದ್ದು, 2 ಇದ್ದಾವೆ. ಈಗ ನೋಡಿ, ಪೂಜೆ ಕೂಡ ಆಯಿತು ನಂದು. ಇವಾಗ ಪೂಜೆ ಎಲ್ಲ ಆದಮೇಲೆ ಒಂದು ಸ್ವಲ್ಪ ಕಾಫಿ ಮಾಡ್ಕೊಳ್ಳೋಣ ಅಂತ ಅಂದು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಪೂಜೆ ಆದಮೇಲೆ ಇನ್ನೇನಿರುತ್ತಲ್ವ, ಪೂಜೆ ಒಂದು ಮುಗೀತು ಅಂದರೆ ಒಂದು ಎಷ್ಟೋ ಅರ್ಧ ಕೆಲಸ ಮುಗ್ದಂಗೆ ಆಗುತ್ತೆ. ಹಾಗಾಗಿ ಪೂಜೆ ಮುಗಿಸ್ಕೊಂಡು ಇವಾಗ ರಾಮಕೋಟಿ ಕೂಡ ಪ್ರತಿ ಶನಿವಾರ ಬರಿತೀನಿ ನಾನು. ಅದು ಬರೆದಿದ್ದು ಕೂಡ ಆಯಿತು. ಈಗ ದೇವ್ರ ಮನೆ ಬಾಗಿಲು ಹಾಕ್ಬಿಟ್ಟು ಹೋಗಿ ಒಂದು ಲೋಟ ಜೀರಿಗೆ ಕಾಫಿ ಮಾಡಿಕೊಂಡು ಕುಡಿದು ಅನಂತರ ತಿಂಡಿ ಏನಾದರೂ ಮಾಡ್ಕೊಂಡು ತಿನ್ನಬೇಕು. ನನ್ನ ಮಗಳು ಇವತ್ತು ತಿಂಡಿ ಮಧ್ಯಾಹ್ನಕ್ಕೆ ಸಾಂಬಾರು ಕೊಟ್ಟು ಕಳಿಸ್ತೀನಿ ಕಣಮ್ಮ ಅಂತ ಹೇಳಿದಾಳೆ. ನೋಡಬೇಕು ಎಷ್ಟೊತ್ತಾಗುತ್ತೆ. ಬೆಳಗ್ಗೆ ತಿಂಡಿ ಏನೋ ರೊಟ್ಟಿನೇನೋ ಮಾಡ್ತಾಯಿದ್ದೀನಿ ಕಣಮ್ಮ ಅಂತಂದ್ಲು. ರೊಟ್ಟಿ ಚಟ್ನಿ ಕೊಟ್ಟು ಕಳಿಸ್ತೀನಿ ಅಂದ್ಲು. ಅದಕ್ಕಾಗಿ ನಾನು ಮಲ್ಲಿಗೆ ಜೀರಿಗೆ ಕಾಫಿ ಮಾಡ್ಕೊಂಡು ಕುಡಿದು ಸ್ನಾನ ಮಾಡೋದಕ್ಕಿಂತ ಮುಂಚೆ ಬಟ್ಟೆ ವಾಷಿಂಗ್ ಮಿಷಿನಿಗೆ ಹಾಕಿದ್ದೆ. ಈ ಪೂಜೆ ಎಲ್ಲ ಆದಮೇಲೆ ಈ ಬಟ್ಟೆ ತಗೊಂಡು ಬಂದು ಒಣಗೋದಕ್ಕೆ ಅಂತ ಹಾಕ್ತಾಯಿದ್ದೀನಿ. ಬಿಸಿಲು ಕೂಡ ಚೆನ್ನಾಗಿತ್ತು. ಒಂದು 10 ನಿಮಿಷ ಇಲ್ಲ ಒಂದು ಅರ್ಧ ಗಂಟೆ ಅನ್ನೋಷ್ಟೊತ್ತಿಗೆ ಬಟ್ಟೆ ಕ್ಲೀನಾಗಿ ಒಣಗಿಬಿಡ್ತವೆ. ಹಾಗಾಗಿ ಇವನ್ನ ತಕ್ಕೊಂಡು ಮತ್ತೊಂದು ಸಲ ಹಾಕಿ ಬಂದಿದ್ದೀನಿ. 1-2 ಸಲ ಹಾಕೋಷ್ಟಿತ್ತು ಬಟ್ಟೆ.
ಆವಾಗಲೇ ಹಾಕೋಣ ಅಂತಂದ್ರು ಏನೇಂದ್ರು ಒಂದು ಸಲ ಹಾಕೋಷ್ಟಂತೂ ಬಟ್ಟೆ ಇರಲ್ಲ ನಮ್ಮ ಮನೆಯಲ್ಲಿ, ಜಾಸ್ತಿ ಇರುತ್ತೆ. ಹಾಗಾಗಿ 2 ಸಲ ಹಾಕಿದ್ದೀನಿ. ಅವೆಲ್ಲನೂ ಒಣಗೋದಕ್ಕೆ ಹಾಕಿ ಒಣಗಿದ ಮೇಲೆ ಮಡ್ಚಿಟ್ಕೊಳ್ಬೇಕು. ನೋಡಿ, ಈ ಸೀರೆ ಹಾಗೆಯೇ ಮಕ್ಕಳ ಕಲರ್ ಬಟ್ಟೆ ಎಲ್ಲ ಸ್ವಲ್ಪ ನೀರಲ್ಲಿ ನೆನೆಸ್ಬಿಟ್ಟು ಹಾಕಿ ಬಟ್ಟೆ ಎಲ್ಲ ಆದಮೇಲೆ ಒಣಗೋದಕ್ಕೆ ಅಂತ ತಗೊಂಡು ಬಂದು ಹಾಕ್ತಾಯಿದ್ದೀನಿ. ಅದು ಅಲ್ಲದೆ ಇವತ್ತು 8:30 ಅಷ್ಟರಲ್ಲಿ ಇಷ್ಟೆಲ್ಲ ಕೆಲಸ ಆಗಿತ್ತು ಫ್ರೆಂಡ್ಸ್. ಬೇಗ ಇದ್ದರೆ ಬೇಗನೆ ಪೂಜೆ ಎಲ್ಲ ಮಾಡಿಬಿಡ್ಬೋದು. ಈ ಮಕ್ಕಳಿಗೂ ಶನಿವಾರ ಇರೋದ್ರಿಂದ ಸ್ಕೂಲಿಗೆ ಹೋಗ್ತಾರೆ. ಅವ್ರನ್ನ ಸ್ಕೂಲಿಗೆ ಹೋಗೋದಕ್ಕೆ ಅಂತ ಅವ್ರ ತಲೆ ಮಗಳು ಒಬ್ಬಳು ಹೈಸ್ಕೂಲ್ಗೆ ಹೋಗ್ತಾ ಇರೋದು ಇವಾಗ 8. ಹಾಗಾಗಿ ಅವಳಿಗೆ 2 ಜಡೆ ಬಾಚಿಬಿಟ್ಟು ಎಣೆದು ಟೇಪ್ ಕಟ್ಟಬೇಕು. ಅವ್ರನ್ನೆಲ್ಲ ಕಳಿಸಿ ನನ್ನ ಮಗ ಹೋಗೋದಾದರೆ ಅವನಿಗೆ ತಿಂಡಿ ಮಾಡಿ ಬಾಕ್ಸಲ್ಲಿ ಹಾಕ್ಕೊಟ್ಟು ಕಳಿಸ್ಬೇಕು. ಹಾಗೆಯೇ ಇವತ್ತು ರೆಸಿಪಿ ಏನು ಮಾಡ್ತಾಯಿದ್ದೀನಪ್ಪ ಅಂತಂದರೆ ಶಾವಿಗೆ ಪಾಯಸ ಮಾಡ್ತಾಯಿದ್ದೀನಿ. ತುಂಬ ದಿನ ಆಗಿತ್ತು ಸ್ವೀಟ್ಸ್ ಎಲ್ಲದು ಮಾಡೋದು ತಿನ್ನೋದು. ಹಾಗಾಗಿ ಇವತ್ತು ಒಂದು ಸ್ವಲ್ಪ ಶಾವಿಗೆ ಇತ್ತು, ನನ್ನ ಬಾಕ್ಸಲ್ಲಿತ್ತು, ನೋಡಿರಲಿಲ್ಲ, ನೋಡಿದೆ. ಅದನ್ನು ತಗೊಂಡು ಪಾಯಸ ಮಾಡೋಣ ಅಂತಂದು ಒಂದು ಬೌಲು ಶಾವಿಗೆ, ಹಾಗೆಯೇ 1 ಬೌಲು ಬೆಲ್ಲ, ಸ್ವಲ್ಪ ದ್ರಾಕ್ಷಿ ಗೋಡಂಬಿ ತಗೊಂಡಿದ್ದೀನಿ. ಏಲಕ್ಕಿ ಮಿಕ್ಸಿ ಜಾರಲ್ಲಿ ಪುಡಿ ಮಾಡ್ಕೊಳ್ಬೇಕು. ಹಾಗಾಗಿ ಕಡೆನಲ್ಲಿ ಹಾಕೋಣ ಅಂತಂದು ಹಾಗೆ ಇಟ್ಟಿದ್ದೀನಿ. ಇವಾಗ ಒಂದು ಬಾಣಲಿ ಬಿಸಿಗೆ ಇಟ್ಕೊಂಡಿದ್ದೀನಿ. ಸ್ಟವ್ ಮೇಲೆ ಇಟ್ಟು ಬಾಣಲಿ ಬಿಸಿ ಆದಮೇಲೆ ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೀನಿ. ತುಪ್ಪ ಬಿಸಿ ಆದಮೇಲೆ ಒಂದು ಸ್ವಲ್ಪ ಅದನ್ನ ಗೋಡಂಬಿ ಹಾಕಿ, ಗೋಡಂಬಿ ಒಂದು ಸ್ವಲ್ಪ ಫ್ರೈ ಆದಮೇಲೆ ಒಣ ದ್ರಾಕ್ಷಿ ಹಾಕಿ ಫ್ರೈ ಮಾಡ್ಕೊಳ್ತಾಯಿದ್ದೀನಿ. ನನ್ನ ಮಗನಿಗಿಂತ ನನ್ನ ಮಗಳಿಗೆ ತುಂಬ ಇಷ್ಟ ಸ್ವೀಟ್ಸ್. ಯಾವುದಾದ್ರೂ ಒಂದು ಕೇಳ್ತಾನೆ ಇರ್ತಾಳೆ, ಅಮ್ಮ ನೀನು ಪಾಯಸ ಮಾಡಿ ಎಷ್ಟು ದಿನ ಆಯ್ತಮ್ಮ, ಏನಾದರೂ ಪಾಯಸ ಮಾಡಿಕೊಡು ಅಂತ ಕೇಳ್ತಾಯಿದ್ಲು. ಹಾಗಾಗಿ ಅವಳಿಗೋಸ್ಕರ ಇನ್ನೇನು ಅವಳು ತಿಂತಾಳೆ, ನಾವು ತಿಂತೀವಿ ಅಂತ ಅಂದು ಶಾವಿಗೆ ಪಾಯಸ ಮಾಡ್ತಾಯಿದ್ದೀನಿ. ನೋಡಿ, ಇವಾಗ ದ್ರಾಕ್ಷಿ ಗೋಡಂಬಿ ಫ್ರೈ ಆಗ್ತಾಯಿದ್ದಾವೆ. ಹಾಗೆಯೇ ಇವಾಗ ಈ ದ್ರಾಕ್ಷಿ ಗೋಡಂಬಿ ಫ್ರೈ ಆದಮೇಲೆ ತುಂಬಾ ಅಪರೂಪ ಅಂತಲೇ ಹೇಳ್ಬೋದು. ಜಾಸ್ತಿ ದಿನವೇ ಆಗಿತ್ತು ಸ್ವೀಟ್ಸ್ ಮಾಡಿ. ನಮ್ಮ ಮನೆಯಲ್ಲಿ ಯಾವಾಗಲೂ ಜಾಸ್ತಿ ನಾನ್ ವೆಜ್ ಮಾಡೋದ್ರಿಂದ ಸ್ವೀಟ್ ಕಡಿಮೆನೇ ಮಾಡೋದು. ದ್ರಾಕ್ಷಿ ಗೋಡಂಬಿ 2 ಫ್ರೈ ಆಗಿದೆ. ಒಂದು ಬೌಲಿಗೆ ತೆಗೆದಿಟ್ಕೊಳ್ತಾ ಇದ್ದೀನಿ. ನೋಡಿ, ಇವಾಗ ಇದೇ ತುಪ್ಪ ಹಾಕಿದ್ನಲ್ಲ ಬಾಣಲಿಗೆ, ತುಪ್ಪ ಇತ್ತಲ್ಲ ಅದ್ರ ಜೊತೆಗೇ ಶಾವಿಗೆ ಕೂಡ ಹಾಕಿ ಫ್ರೈ ಮಾಡ್ಕೊಳ್ಬೇಕು. ಇದು ವೈಟ್ ಶಾವಿಗೆ, ಹಾಗಾಗಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೋಸ್ಕರ ಈಗ ನನ್ನ ಮಗಳು ಕೇಳಿದ್ಲು, ಅವಳು ಕೇಳಿದ್ಲು. ನನ್ನ ದೊಡ್ಡ ಮಗಳು ಮನೆ ಹತ್ರ ಬಂದಾಗ ಅವಳು ಏನಾದರೂ ಹುಡ್ಕಾಡ್ತಾ ಇರ್ತಾಳೆ. ಹಾಗಾಗಿ ಬೇಜಾರಾಗ್ತಾಯಿತ್ತಾ, ಇನ್ನೇನು ಕೆಲಸ ಮಾಡೋದು ಅಂತಂದು ಈ ಶಾವಿಗೆ ಪಾಯಸ ಮಾಡೋಣ ಅಂತಂದು ಮಾಡ್ತಾಯಿದ್ದೀನಿ. ಹಾಗೆಯೇ ಶಾವಿಗೆ ಕೂಡ ಚೆನ್ನಾಗಿ ಫ್ರೈ ಆಯಿತು. ಫ್ರೈ ಆದಮೇಲೆ ನಾನು ಒಂದು 3/4 ಲೀಟ್ರಷ್ಟು ಹಾಲು ಹಾಕ್ಕೊಳ್ತಾಯಿದ್ದೀನಿ, ಕಾಯಿಸಿರ್ತಕ್ಕಂಥ ಹಾಲು. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಮಿಕ್ಸ್ ಮಾಡಿಕೊಂಡು ಇದು ಇವಾಗ ಹಾಲಿನ ಜೊತೆ ಶಾವಿಗೆ ಚೆನ್ನಾಗಿ ಬೇಯಬೇಕು. ಬೆಂದಾದಮೇಲೆ ನಾನೇನಿವತ್ತು ಸಕ್ಕರೆ ಹಾಕ್ತಾಯಿಲ್ಲ. ನಾನು ಯಾವುದಕ್ಕೂ ಅಷ್ಟೇ ಸ್ವೀಟ್ಸಿಗೆ ಏನೇ ಒಂದು ಸ್ವೀಟ್ಸ್ ಮಾಡಿದ್ರೂ ಸ್ವಲ್ಪ ಸಕ್ಕರೆ ಅವಾಯ್ಡ್ ಮಾಡ್ತೀವಿ. ನಾವು ಸಕ್ಕರೆ ತರೋದೇ ಅಪರೂಪ ಮನೆಗೆ. ಏನಾದರೂ ಈ ಗುಲಾಬ್ ಜಾಮೂನ್ ಇಂಥದ್ದು ಮಾಡೋದಿದ್ದರೆ ಸಕ್ಕರೆ ತರಿಸ್ತೀನಿ. ಹಂಗಾಗಿ ನಾನು ಸಕ್ಕರೆ ಜಾಸ್ತಿ ಯೂಸ್ ಮಾಡಲ್ಲ, ಬೆಲ್ಲನ ಯೂಸ್ ಮಾಡೋದು. ಇವಾಗ ಆ ಕಡೆ ನಾನು ಏನಪ್ಪ ಅಂತಂದರೆ ಬೆಲ್ಲ ಕರ್ಗೋದಕ್ಕೆ ಅಂತ ಒಂದು ಪಾತ್ರೆಯಲ್ಲಿ ಬೆಲ್ಲ ಹಾಕಿಬಿಟ್ಟು ಆ ಬೆಲ್ಲ ಮುಳುಗೋವಷ್ಟು ಒಂದು ಸ್ವಲ್ಪ ನೀರು ಹಾಕಿ ಕುದಿಸ್ಕೊಳ್ತಾ ಇದ್ದೀನಿ. ಈ ಕಡೆ ಪಾಯಸ ಕೂಡ ಶಾವಿಗೆ ಬೇಯೋ ಅಷ್ಟರಲ್ಲಿ ಈ ಬೆಲ್ಲದ ನೀರು ಇರುತ್ತಲ್ಲ, ಬೆಲ್ಲ ಡೈರೆಕ್ಟಾಗಿ ಹಾಕಿದ್ರೆ ಏನಾಗುತ್ತಪ್ಪ ಅಂದರೆ ಅದರಲ್ಲಿ ಬೆಲ್ಲದಲ್ಲಿ ಕಲ್ಲೇನಾದರೂ ಇತ್ತು ಅಂತಂದರೆ ಪಾಯಸ ತಿನ್ನೋವಾಗ ಕಲ್ಲು ಸಿಕ್ಕಿರೆ ಕರ ಅನ್ನುತ್ತೆ ಅಂತಂದು ಮೊದಲಿಗೆ ಬೆಲ್ಲದ ಪಾಕ ಮಾಡಿಕೊಂಡು ಈ ಶಾವಿಗೆ ಬೇಯಿಸಿರ್ತೀವಲ್ಲ ಅದರೊಳಗಡೆ ಸೇರಿಸಿದ್ರೆ ಆಯಿತು ಅಂತಂದು. ಸಕ್ಕರೆ ಹಾಕೋದಾದರೆ ಕಡೆಯಲ್ಲಿ ಶಾವಿಗೆ ಬೆಂದ ಮೇಲೆ ಸಕ್ಕರೆ ಹಾಕ್ಕೊಳ್ಬೋದು. ಅದಕ್ಕೋಸ್ಕರ ನಾನಿವಾಗ ಬೆಲ್ಲದ ಪಾಕ ಮಾಡಿ ಅದನ್ನು ಇವಾಗ ಒಂದು ಟೀ ಸೋಸೋ ಜಾಲರದಿಂದ ಸೋಸ್ತಾ ಇದ್ದೀನಿ. ನೋಡಿ, ಸೋಸಿದ್ದು ಕೂಡ ಆಯಿತು. ಆ ಸ್ವೀಟಿಗೆ ಇಷ್ಟು ಸಾಕು. ನಾವೇನೊಂದು ಬೌಲು ಶಾವಿಗೆ ತಗೊಂಡಿರ್ತೀವೋ ಅಷ್ಟನ್ನೇ ಬೆಲ್ಲನೂ ಕೂಡ ತಗೊಂಡ್ರೆ ಸ್ವೀಟ್ಸು ಅಲ್ಲಲ್ಲಿ ಕರೆಕ್ಟ್ ಆಗುತ್ತೆ. ಜಾಸ್ತಿ ಏನಾಗೋದಿಲ್ಲ. ಒಂದು ಅಳತೆ ಅಂದರೆ ಒಂದು ಅಂದಾಜಿ ಮೇಲೆ ಸ್ವೀಟ್ಸು ಜಾಸ್ತಿನೂ ಆಗೋಲ್ಲ, ಕಡಿಮೆನೂ ಆಗೋಲ್ಲ, ಒಂದು ಹದವಾಗಿರುತ್ತೆ. ಹಾಗಾಗಿ ನಾನು 1 ಬೌಲು ಶಾವಿಗೆಗೆ 1 ಬೌಲ್ ಬೆಲ್ಲ ತಗೊಂಡಿದ್ದೀನಿ. 3/4 ಕಪ್ಪಷ್ಟು ನಾನು ಹಾಲು ಹಾಕಿದ್ದೀನಿ. ಜಾಸ್ತಿ ನಮ್ಮ ಮನೆಯಲ್ಲಿ ಹಾಲು ಹಾಕಿದ್ದು ಯಾರೂ ತಿನ್ನೋದಿಲ್ಲ.
ಬೇಕಾದರೆ ನೀವು ನೀರು ಕೂಡ ಸೇರಿಸ್ಕೊಳ್ಬೋದು. ಇಲ್ಲ ಇದೇನಾದರೂ ಪಾಯಸ ಒಂದು ಸ್ವಲ್ಪ ಗಟ್ಟಿ ಆಯಿತು ಅಂದರೆ ಇನ್ನೊಂದು ಸ್ವಲ್ಪ ಕಾದಿರ್ತಕ್ಕಂಥ ಹಾಲು ಸೇರಿಸಿರಿ, ಸ್ವಲ್ಪ ತೆಳ್ಳಗಾಗುತ್ತೆ ಪಾಯಸ ಗಟ್ಟಿಯಾಗಿತ್ತು ಅಂತಂದರೆ. ಹಾಗೆಯೇ ನೋಡಿ ಇವಾಗ ಚೆನ್ನಾಗಿ ಕುದಿ ಬರ್ತಾಯಿದೆ. ಬೆಲ್ಲದ ನೀರು ಸ್ವಲ್ಪ ಸೇರಿಸಿದ ಮೇಲೆ ಇನ್ನೊಂದು ಸ್ವಲ್ಪ ತೆಳ್ಳಗಾಯ್ತು. ಹಾಗಾಗಿ ನಾನು ಇನ್ನೇನು ಜಾಸ್ತಿ ಹಾಲು ಹಾಕೋದು ಇಲ್ಲ, ಏನೂ ಇಲ್ಲ, ಇಷ್ಟಕ್ಕೆ ಸಾಕಾಗುತ್ತೆ. ಇವಾಗ ಒಂದು ಹದವಾಗಿ ಚೆನ್ನಾಗಿ ಬೆಂದು ಹಾಲು ಹಾಕಿದ್ವಲ್ಲ ಅದು ಕೂಡ ಗಟ್ಟಿಯಾಗಿತ್ತು. ಹುರಿದು ಇಟ್ಕೊಂಡಿದ್ನಲ್ಲ ದ್ರಾಕ್ಷಿ ಗೋಡಂಬಿ ಕೂಡ ಹಾಕ್ತಾಯಿದ್ದೀನಿ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಇವಾಗ ಕಡೆಯಲ್ಲಿ ಇದಕ್ಕೆ ನಾನು ಏಲಕ್ಕಿ ಪುಡಿ ಸೇರಿಸ್ತಾ ಇದ್ದೀನಿ. ಏಲಕ್ಕಿ ಆವಾಗ ನಾನು ತೋರಿಸ್ಲಿಲ್ಲ, ಯಾಕಪ್ಪ ಅಂದರೆ ಮಿಕ್ಸಿ ಜಾರಿಗೆ ಹಾಕಿದ್ದೆ ಪುಡಿ ಮಾಡ್ಕೊಳ್ಳೋಣ ಅಂತಂದು, ಅದಕ್ಕೋಸ್ಕರ ಪುಡಿ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಪಾಯಸಕ್ಕೆ. ತುಂಬಾ ಚೆನ್ನಾಗಿರುತ್ತೆ. ಹಾಲು ಹಾಕ್ಬಿಟ್ಟು ಪಾಯಸ ಮಾಡಿಕೊಂಡ್ರೆ ನಮ್ಮ ಮನೆಯಲ್ಲಿ ನಮ್ಮ ಯಜಮಾನ್ರು ಇರ್ಬೋದು, ನಮ್ಮ ಮಕ್ಕಳು ಟ್ವಿನ್ಸ್ ಇಬ್ಬರು ಮಕ್ಕಳು, ಅವರು ಈ ತುಪ್ಪ ಹಾಕಿದ್ದು ಹಾಲು ಹಾಕಿದ್ದು ಯಾವುದನ್ನು ಅಷ್ಟು ಇಷ್ಟಪಟ್ಟು ತಿನ್ನೋದಿಲ್ಲ, ನಮಗೆ ಬೇಡ ಅಂತಾರೆ. ಅವ್ರು ಆಲ್ಮೋಸ್ಟ್ ಹೇಳಬೇಕು ಅಂದರೆ ತುಪ್ಪ, ಬೆಣ್ಣೆ, ಮೊಸರು, ಮಜ್ಜಿಗೆ, ಹಾಲು ಏನು ತಿನ್ನೋದಿಲ್ಲ, ಕುಡಿಯೋದಿಲ್ಲ. ಅದಕ್ಕೋಸ್ಕರವಾಗಿ ಪಾಯಸ ಕೂಡ ರೆಡಿ ಆಯಿತು. ಇವಾಗ ಸಂಜೆ ಒಂದು 6:30 ಟೈಮಲ್ಲಿ ಬಟ್ಟೆ ಕೂಡ ಒಣಗಿತ್ತಲ್ಲ, ಬೆಳಗ್ಗೆ ಒಣಗೋದಕ್ಕೆ ಹಾಕಿದ್ನಲ್ಲ, ಆ ಬಟ್ಟೆ ಎಲ್ಲ ತಗೊಂಡು ಬಂದು ಬಿಸಿಲು ಹೋಗೋದಕ್ಕೆ ಮುಂಚೆನೇ ತಗೊಂಡು ಬಂದು ಒಳಗಡೆ ಇಟ್ಟಿದ್ದೆ. ಅವನ್ನ ಇವಾಗ ಮಡ್ಸೋಣ ಅಂತ ಅಂದು ಕೂತ್ಕೊಂಡು ಮಡಿಸ್ತಾಯಿದ್ದೀನಿ. ಮಧ್ಯಾಹ್ನ ಊಟ ಕೂಡ ಆಗಿತ್ತು. ಬೆಳಗ್ಗೆ ತಿಂಡಿ ಇನ್ನೇ ನನ್ನ ಮಗಳು ಕೊಟ್ಟು ಕಳಿಸಿದ್ಲು, ರೊಟ್ಟಿ ಚಟ್ನಿ ಕೊಟ್ಟು ಕಳಿಸಿದ್ಲು. ಅದಾದಮೇಲೆ ಮಧ್ಯಾಹ್ನ ಮೊಳಕೆ ಹುಳಿಕಾಳು ಸಾಂಬಾರು ಕೊಟ್ಟು ಕಳಿಸಿದ್ಲು, ಒಂದು ಬಾಕ್ಸಿನ ತುಂಬ ಕೊಟ್ಟು ಕಳಿಸಿದ್ಲು. ಮಧ್ಯಾಹ್ನ ಅನ್ನ ಮಾಡಿಕೊಂಡು ಎಲ್ಲರೂ ಊಟ ಮಾಡಿದ್ವಿ. ಅದೇ ಸ್ವಲ್ಪ ಸಾರೈತೆ, ಅದಕ್ಕಿವಾಗ ನಮ್ಮ ಯಜಮಾನರು ಮುದ್ದೆ ಮಾಡಿಬಿಡು, ಅನ್ನನೂ ಸ್ವಲ್ಪ ಇತ್ತು, ಹಾಗಾಗಿ ಅದ್ರ ಜೊತೆಗೆ ಮುದ್ದೆ ಮಾಡಿದ್ರೆ ಆಯಿತು ಅಂತಂದು ಬಟ್ಟೆ ಎಲ್ಲ ಮಡಿಸ್ಕೊಳ್ತಾ ಕೂತ್ಕೊಂಡಿದ್ದೀನಿ. ಈ ಬಟ್ಟೆ ಮಡಿಸ್ಬಿಟ್ಟು ಅವರವರ ಬಟ್ಟೆ ಸಪ್ರೇಟ್ ಎಲ್ಲ ತೆಗೆದಿಟ್ರೆ ನಂದು ಕೆಲಸ ಆಗುತ್ತೆ ಅಂತಂದು, ಇನ್ಯಾವಾದರೂ ಬಟ್ಟೆ ಮೈಲಿಗೆ ಬಟ್ಟೆ ಇತ್ತು ಅಂದರೆ ನಾಳೆ ಹಾಕಿರೆ ಆಯಿತು ವಾಷಿಂಗ್ ಮಿಷಿನಿಗೆ. ಸೋಪಿನ ನೀರಲ್ಲಿ ನೆನೆಸ್ಬಿಟ್ಟು ನೀರು ಹಿಂಡಿ ಚೆನ್ನಾಗಿ ನಾನು ವಾಷಿಂಗ್ ಮಿಷಿನ್ಗೆ ಹಾಕ್ತೀನಿ. ಬಟ್ಟೆನ ಚೆನ್ನಾಗಿ ಕ್ಲೀನ್ ಆಗ್ತವೆ. ಹಾಗಾಗಿ ನೋಡಿ ಬಟ್ಟೆ ಮಡಿಸಿದ್ದು ಕೂಡ ಆಯಿತು ನಂದು. ಇವಾಗ ಸಾಂಬಾರು ಐತೆ ಅಂತನ್ನಲ್ಲ, ಆ ಸಾಂಬಾರಿಗೆ ಮುದ್ದೆ ಮಾಡಬೇಕು. ನಮ್ಮ ಯಜಮಾನರು ಬರೋ ಅಷ್ಟರಲ್ಲಿ ಮಾಡೋಣ ಅಂತ ಕೂತ್ಕೊಂಡಿದ್ದೆ. ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಆರಾಮಾಗಿ ಕೂತ್ಕೊಂಡಿದ್ದೆ. ಅದಾದಮೇಲೆ ಬಂದು ಸಾಂಬಾರು ಬಿಸಿ ಮಾಡಿಟ್ಟು ಇವಾಗ ಮುದ್ದೆ ಕೂಡ ಕುದಿಯೋದಕ್ಕೆ ಹಾಕಿದ್ದೀನಿ. ಚೆನ್ನಾಗಿ ಕುದಿ ಬರ್ತಾಯಿತ್ತು, ಒಂದು ಸ್ವಲ್ಪ ಉಕ್ತಾಯಿತ್ತು ಯಾಕವ, ಹಂಗಾಗಿ ಈ ಮುದ್ದೆ ಕುದಿಯುವಾಗ ನೀರು ಉಪ್ಪು ಬರುತ್ತಲ್ಲ, ಅದನ್ನೊಂದು ಲೋಟಕ್ಕೆ ತೆಗೆದಿಟ್ಟಿದ್ದೆ ನೋಡಿ. ಸಾಂಬಾರು ಕೂಡ ಬಿಸಿ ಮಾಡಿ ಇಟ್ಕೊಂಡಿದ್ದೀನಿ. ಇದಿಷ್ಟು ಆಗಿತ್ತು. ಅದಾದ ನಂತರ ಊಟ ಮಾಡಿ ಕೂತ್ಕೊಂಡಿದ್ದೆ. ನನ್ನ ಮಗಳು ಅಮ್ಮ ಮೆಹಂದಿ ಹಾಕ್ತೀನಿ ಕೈಗೆ ಬಾರಮ್ಮ ಅಂತ ಅಂದು ನನ್ನ ಮಗಳು ಚಂದು ನನ್ನ ಕೈಗೆ ಮೆಹಂದಿ ಬಿಡಿಸ್ತಾ ಇದ್ದಾಳೆ ನೋಡಿ. ನಾನು ಇವಾಗ ಪಾತ್ರೆ ತೊಳಿಬೇಕು ಹಾಕ್ಬೇಡ ಅಂತಂದರೂ ಕೇಳಲಿಲ್ಲ, ನಾನೇ ತೊಳಿತೀನಿ ಇವತ್ತು ಪಾತ್ರೆನ ಅಂತಂದು ಮೆಹಂದಿ ಬಿಡಿಸ್ತಾ ಇದ್ದಾಳೆ. ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು ಫ್ರೆಂಡ್ಸ್. ಯಾರೆಲ್ಲ ನನ್ನ ಚಾನಲ್ನ ವೀಡಿಯೋಸ್ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಎಲ್ಲ ಕಡೆನೂ ತುಂಬ ಚೆನ್ನಾಗಿ ನನ್ನ ಮಕ್ಕಳು 3 ಜನ ಈ ಥರ ಎಲ್ಲ ಮೆಹಂದಿ ಹಾಕೋದಿರ್ಬೋದು ಯಾರಿಗಾದರೂ ಬಿಡಿಸ್ತಾರೆ. ನನಗೆ ನನ್ನ ಕೈಯಲ್ಲಿ ಮೆಹಂದಿ ಇರಲಿಲ್ವ, ಅವರೆಲ್ಲ ಹಾಕ್ಕೊಂಡಿದ್ರು, ನನಗೂ ನನ್ನ ಮಗಳು ಹಾಕಿದ್ಲು. ಇದಿಷ್ಟು ಇವತ್ತಿನ ವಿಡಿಯೋ.